ಕೇಳಿದ್ದ ಇಸಿ ವಿರುದ್ಧ ಆದರೆ ಎಲೆಕ್ಷನ್ ಕಮಿಷನ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಮತಗಳ್ಳತನ ವಿರುದ್ಧ ರಾಹುಲ್ ದೂರನ್ನ ನೀಡಲು ಹೋಗಿದ್ರು, ಆಗ ಅವರು ಅಫಿಡವಿಟ್ ಅನ್ನ ಕೇಳಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಅಫಿಡವಿಟ್ ಕೇಳಿದ ಎಲೆಕ್ಷನ್ ಕಮಿಷನ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಮತಗಳ್ಳತನ ವಿರುದ್ಧ ರಾಹುಲ್ ದೂರು ನೀಡಲು ಹೋಗಿದ್ರು, ಆದರೆ ರಾಹುಲ್ ಗಾಂಧಿ ಅಫಿಡವಿಟ್ ಬಗ್ಗೆ ಪ್ರಶ್ನಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿಯವರು ದೂರನ್ನ ಸಲ್ಲಿಸಲು ಹೋಗಿದ್ದಂತಹ ಸಂದರ್ಭದಲ್ಲಿ ಅಫಿಡವಿಟ್ ಅನ್ನ ಕೇಳಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿದ್ರು. ತಾವು ಬಿಡುಗಡೆ ಮಾಡಿದ ದತ್ತಾಂಶದ ಆಧಾರದ ಮೇಲೆ ಜನರು ಚುನಾವಣಾ ಆಯೋಗವನ್ನ ಪ್ರಶ್ನಿಸ್ತಾ ಇದ್ರೆ, ಇತ್ತ ಚುನಾವಣಾ ಆಯೋಗವು ತನ್ನ ವೆಬ್ಸೈಟ್ ಅನ್ನ ಮುಚ್ಚಿದೆ ಎಂದು ಈಗಾಗಲೇ ರಾಹುಲ್ ಗಾಂಧಿಯವರು ವಾಗ್ದಾಳಿ ನಡೆಸಿದ್ರು. ಮತ ಅಧಿಕಾರ ರ್ಯಾಲಿ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರು ಭಾಗಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅದು ಪ್ರೆಸ್ ಮೀಟ್ ಆದ ನಂತರ ಎಲೆಕ್ಷನ್ ಕಮಿಷನ್ ಅವರು ವೆಬ್ಸೈಟ್ನಲ್ಲಿರುವಂಥ ಮತದಾರರ ಪಟ್ಟಿ ಏನಿದೆ ಅವರು ಡಿಲೀಟ್ ಮಾಡ್ತಾ ಇದ್ದಾರೆ. ವೆಬ್ಸೈಟ್ ಆಕ್ಸೆಸಬಲ್ ಇಲ್ಲ. ಯಾಕೆ? ಮತ್ತು ಏನು ದಾಖಲೆಗಳು ಕೊಟ್ಟಿದ್ದೀವಿ ಅದನ್ನು ಪರಿಶೀಲನೆ ಮಾಡೋದು ಬಿಟ್ಟು ನೀವು ನಮಗೆ ಸಾಕ್ಷಿ ಕೊಡ್ತಾ ಇದ್ದೀರಲ್ಲ, ನೀವು ಸೈನ್ ಮಾಡಿಕೊಡಿ, ಸುಳ್ಳಿದ್ರೆ ಇದನ್ನು ನಾವು ನಿಮಗೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೋದು ಅಂದರೆ ಏನು ಇಂಟಿಮಿಡೇಷನ್ ಅಲ್ವಾ ಇದು ನಡ್ಕೊಳೋ ರೀತಿನಾ? ಆಮೇಲೆ ಏನು ಸುಮ್ಮನೆ ಗಾಳಿನಲ್ಲಿ ಗುಂಡಾರಿಸ್ತಾ ಇದ್ದೀವ? ವಿತ್ ಡಾಕ್ಯುಮೆಂಟ್ಸ್ ಎಲ್ಲಿ ಏನು ಯಾರು ಯಾವ ವಿಳಾಸ ಎಲ್ಲನೂ ಕೊಟ್ಟಿದ್ದೀವಿ. ಸ್ವಲ್ಪನ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಎಲೆಕ್ಷನ್ ಕಮಿಷನ್ ಅವರು ಒಳ್ಳೆಯದು ನಮ್ಮ ಪ್ರಜಾಪ್ರಭುತ್ವಕ್ಕೆ. BJPಯವರ ಕೈಗೊಂಬೆ ಆಗಿ ನೀವು ನಡ್ಕೊಂಡ್ರೆ ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಇವತ್ತಿಲ್ಲ ನಾಳೆ ನಮ್ಮ ಸರ್ಕಾರ ಬರ್ತದೆ. ಇದನ್ನು ನಾವು ಪರಿಷ್ಕರಣೆ ಮಾಡಲೇಬೇಕಾಗುತ್ತೆ. ಇನ್ನೊಂದು ಸಲಹೆ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಆಗಿರುವಂತಹ ಅಕ್ರಮಗಳ ಬಗ್ಗೆ ಸರ್ಕಾರ ತನಿಖೆ ನಡೆಸ್ತಿದೆ. ಚುನಾವಣಾ ಅಕ್ರಮ ಸರ್ಕಾರ ತನಿಖೆ ನೋಡಿ, ಮತದಾರರ ಇಲ್ಲ, ಒಂದು ಶುದ್ಧವಾದಂಥ ಮತದಾರರ ಪಟ್ಟಿ ಕೊಡುವ ಜವಾಬ್ದಾರಿ ಯಾರ್ದು? ಸರ್ಕಾರದ್ದ? ಆಯೋಗದ್ದು, ಎಲೆಕ್ಷನ್ ಕಮಿಷನ್ದು. ಅವ್ರ ಕೆಲಸ ಅವ್ರು ಮಾಡಿಲ್ಲ ಅಂದರೆ ನಾವು ತನಿಖೆ ನಡೆಸಬೇಕಾ? ನಾವು ಕೊಟ್ಟಿದ್ದೀವಿ, ನೀವು ತನಿಖೆ ನಡೆಸಿ. ಹಿಂದೆ ಚಿಲುಮೆ ಟ್ರಸ್ಟ್ ಬಗ್ಗೆನೂ ಕೂಡ ತನಿಖೆ ನಡೆಸಿ ನಿಮ್ಗೊಂದು ವರದಿ ಸಲ್ಲಿಸಿದ್ರಿ. ಏನು ಮಾಡಿದ್ರಿ? ಅದ್ರ ಬಗ್ಗೆ ಗಮನ ಹರಿಸಿದ್ರಾ? ಅದ್ರ ಬಗ್ಗೆ ಏನಾದರೂ ಮಾಡಿದ್ರಾ? ಒಬ್ಬ BJP ನಾಯಕನ ಅಕೌಂಟಿಗೆ ನೇರವಾಗಿ ದುಡ್ಡು ಹೋಗುತ್ತೆ, ಅದು ಅನಧಿಕೃತವಾಗಿ BBMP ಅವರಿಗೆ ಇವರಿಗೆ ಸ್ವೀಪ್ ಎಲೆಕ್ಷನಿಗೆ ತಗೋತಾರೆ ಅಂದರೆ, ಪ್ರಚಾರಕ್ಕೆ ತಗೋತಾರೆ ಎಲೆಕ್ಷನ್ ಪ್ರಚಾರಕ್ಕೆ ಅಂದರೆ ಏನರ್ಥ ಇದು?